ನೋಡಿ ಈಗ ಯಾವ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಅಂದರೆ ಸುರೇಶ್ ನಾಯ್ಡು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಜೋಶ್ರಿತಾ ಅವರು ಮತ್ತು ಅವರ ತಾಯಿ ಮಾಡ್ತಾ ಇರುವಂಥ ಒಂದು ಆರೋಪ. ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾರೆ, ರೌಡಿಸಮ್ ಕೂಡ ಈ ವ್ಯಕ್ತಿ ಮಾಡ್ಕೊಂಡು ಬಂದಿದ್ದಾರೆ, ಜೊತೆಗೆ ಭಾಳ ಜನರಿಗೆ ಮೋಸ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅವ್ರ ಬಳಿ ಹಣ ಪೀಕಿ ನಾನೇನೂ ಮಾಡೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸ್ತಾರೆ ಅಂತ ಎಲ್ಲ ಸುರೇಶ್ ನಾಯ್ಡು ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮದುವೆ ಸಂದರ್ಭದಲ್ಲಿ ಜೋಶ್ರಿತಾ ಅವರನ್ನ ನಂಬಿಸಿ ಮೋಸ ಮಾಡಿ ಅದಾದ ನಂತರ ಮದುವೆ ಆಗಿದ್ದಾರೆ ಸುರೇಶ್ ನಾಯ್ಡು ಅನ್ನೋ ಜೋಶ್ರಿತಾ ಅವರ ಆರೋಪ. ಯಾಕೆ ಅಂದರೆ ಯಾವ ರೀತಿಯಾಗಿ ನೀವು ಮೋಸ ಹೋದ್ರಿ, ಮದುವೆ ಮಾಡ್ಕೊಳ್ಳೋಕೆ ನಿಮಗೆ ಇಷ್ಟ ಇರಲಿಲ್ವಾ, ಮತ್ತು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ವಿ ನಾವು ಇದನ್ನ. ಸರ್ ಆಕ್ಚುಲಿ ಇವರು ಬಂದು 7 to 8 years 2018 ಇಂದ ಅಮ್ಮಂಗೆ ಪರಿಚಯ. ಓಕೆ. ಆಮೇಲೆ ಮ್ಯಾಗ್ಝೀನು ಅದು ಇದು ಹಾಳು ಮುಳು ಅನ್ಕೊಂಡು ನನ್ನ ಫ್ರೆಂಡ್ ಮಾಡ್ಕೊಂಡ್ರು. ಅದಾದ್ಮೇಲೆ ಸಡನ್ ಆಗಿ ಬಂದು ಅಪ್ಪ ಅಮ್ಮಂಗೆ ಅಪ್ರೋಚ್ ಮಾಡಿದ್ರು, ಈ ತರ ನಿಮ್ ಹುಡುಗಿ ನಾನು ಮದ್ವೆ ಮಾಡ್ಕೋತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಿ ಅಪ್ಪ ಅಮ್ಮನ್ನು ಕರ್ಕೊಂಡ್ಬಂದು ಮಾತಾಡ್ಸಿ ಎಲ್ಲ ಒಪ್ಸದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಡ್ತೀವಿ, ಆದ್ರೆ 2-3 ವರ್ಷ ಮದ್ವೆ ಮಾಡ್ಕೊಡಲ್ಲ, ಮಗಳು ಓದ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಅಂತೆಲ್ಲ ಒಪ್ಕೊಂಡು ಎಲ್ಲ ಮಾಡಿದ್ರು. ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಓದಕ್ ಬಿಡ್ಲಿಲ್ಲ. ನಾವು ಫೋಟೋಸ್ನೆಲ್ಲ ಹಾಕೊಂಡ್ ಬಂದ್ವಿ, ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕೊಂಡ್ ಬಂದ್ವಿ. ಇವನ್ ಬಗ್ಗೆ ಎಲ್ಲರೂ ಆರೋಪಗಳು ಸ್ಟಾರ್ಟ್ ಮಾಡಿದ್ರು, ಸರಿ ಇಲ್ಲ ಅಮ್ಮಂಗೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸರಿ ಇಲ್ಲ ಇವನ್ ಫ್ರಾಡು ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದಕ್ಕೆ ಅಮ್ಮ ನನ್ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವನ್ ಏನ್ ಮಾಡ್ದ, ಬಂದು ಕೈ ಕಾಲು ಹಿಡ್ಕೊಂಡು ಕೈಗೆ ಕರ್ಪೂರ ಅಂಟಿಸ್ಕೊಂಡು ಎಲ್ಲ ಮಾಡ್ದನ. ಇವನು ಮತ್ತೆ ಇವನ್ ಫ್ರೆಂಡ್ ಒಬ್ಬ ಇದ್ದಾನೆ ಮಂಜು, ಐಂದ್ರ ಮಂಜು ಅಂದ್ಬಿಟ್ಟು ಸರ್, ಅವನು ದೊಡ್ಡ 420 ನನ್ ಮಗ ಫೇಕು, ಅವನ್ನ ಹಿಡ್ಕೊಂಡ್ರೆ ಇವನ ಬಂಡವಾಳ ಏನೇನಿದೆ ಎಲ್ಲ ಆಚೆಗೆ ಬರುತ್ತೆ ಸರ್. ಓಕೆ. ಇದು ಮಾತ್ರ ಸತ್ಯವಾದ ವಿಚಾರ. ಹೆಂಗೆ ಮದುವೆಗಿಂತ ಮುಂಚೆ ಅದಾದ ನಂತರ ಸರಿ ತಾಳಿ ಭಾಗ್ಯ ಬರುತ್ತೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡ್ ಹೋದ. ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಜ್ಯೂಸ್ ಕೊಟ್ಟ, ಅದ್ರಲ್ಲಿ ಏನಿತ್ತು ಏನು ನನಗೆ ಗೊತ್ತಿಲ್ಲ, ಫುಲ್ ಕಣ್ಣೆಲ್ಲ ಮಂಜಾಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ರೂಮ್ ಕರ್ಕೊಂಡೋಗಿ ಹರಾಜ್ ಮಾಡಿದಾನೆ. ಇವಾಗ ಹೆಂಗ್ ನಿಮ್ಮ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಡಲ್ಲ, ನಾನು ನೋಡ್ತೀನಿ, ಈ ತರ ಬ್ಲಾಕ್ ಮೇಲ್ ಸ್ಟಾರ್ಟ್ ಆಯ್ತು. ಅಂದ್ರೆ ವಿಡಿಯೋ ಕೂಡ ಏನೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾನೆ, ಬಟ್ ನಮ್ಗೆ ಯಾವತ್ತೂ ತೋರಿಸಿಲ್ಲ. ಹೌದಾ ನಾಯ್ಡು ಅವರೇ, ನೀವು ಕರ್ಕೊಂಡು ಹೋಗಿ ಒಂದ್ ನಿಮಿಷ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಇದೇ ಒಂದ್ ನಿಮಿಷ, ಭಾರತೀನಗರ್ ACP ಮೇಡಮ್ ಮುಂದೆನೂ ಇದೇ ತರಾನೇ ಮಾಡಿದ್ರು. ನಾನ್ ಜ್ಯೂಸ್ ಎಲ್ಲಿ ಕೊಟ್ಟೆ ಅಂತ ಒಂದ್ ಸ್ವಲ್ಪ ತಿಳ್ಕೊಬೋದಾ ಸರ್? ನಾನು ಜ್ಯೂಸು ಅಲ್ಲಿ ಬಂದು ಒಂದು ಎಳ್ನೀರ್ ಅಂಗಡಿ ಇತ್ತು, ಜೊತೆಗೆ ಅಲ್ಲಿ ಮಾಮೂಲಿ ಬೇಕರಿ ತರ ಇರುತ್ತಲ್ಲ ಸರ್, ಅಲ್ಲಿ ಬುಲೆಟ್ ಗಾಡಿ ನಿಲ್ಸಿದ್ರು, ನನ್ ಬುಲೆಟ್ ಮೇಲೆ ಕೂತಿದ್ದೆ, ಇವ್ರು ಹೋಗಿ ತಗೊಂಬಂದ್ ಕೊಟ್ಟಿದ್ರು. ಹೇಳಿ. ಆಯ್ತು ಸರ್, ಜ್ಯೂಸ್ ಕೊಟ್ನಲ್ವಾ ಸರ್, ಅಲ್ಲೇ ಮೈಕ ಬಂದ್ಬಿಟ್ಟಂತ ಸರ್ ಅವ್ರಿಗೆ, ಏನೋ ಅಲ್ಲೇ ಮೈಕ ಬಂದ್ಬಿಡ್ತಂತ, ಅಲ್ಲಿಂದ ನಾನು ಹೆಗಲ ಮೇಲೆ ಹಾಕೊಂಡು ಹೋಗಿದ್ದೀನಂತ. ಅಲ್ಲಿಂದ ಅಲ್ಲಿಗೆ ಒಂದ್ ಅರ್ಧ ಗಂಟೆ ಡಿಸ್ಟೆನ್ಸ್ ಇತ್ತು ಸರ್. ತಿರ್ಗಾ ಗಾಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಂಗೆ ತಲೆ ಒಂಥರ ಮಂಜಾಗಕ್ ಸ್ಟಾರ್ಟ್ ಆಯ್ತು, ಅದ್ ಹೇಳಕ್ ಗೊತ್ತಾಗ್ತಾ ಇಲ್ಲ. ಓಕೆ. ಸೊ ಒಂದ್ ಅರ್ಧ ಗಂಟೆ ಟೈಮಲ್ಲಿ ಆಗಿರೋದು ಇದೆಲ್ಲ ನಾಯ್ಡು ಅವರೇ? ಅರ್ಧ ಗಂಟೆ ಆಯ್ತಾ. ಅವ್ರಿಗೆ ಫಸ್ಟ್ ಮೆಡಿಕಲ್ ಮಾಡಿಸಿ ಸರ್, ಮೆಡಿಕಲ್ ಮೆಡಿಕಲ್ ಅಲ್ಲಿ ಗೊತ್ತಾಗುತ್ತಲ್ವಾ ಮಾಡಿಸೋದು ಸರ್? ಇಲ್ಲ ಇವ್ರು ಇವಾಗ ಅಭಾಷಣ ಆಗಿದ್ರಂತ, ಅಭಾಷಣ ರೈತಂತ ಅವ್ರಿಗೆ ಮದ್ವೆ ಆಗಿದ ತಕ್ಷಣ ಏನಿದೆ ಪಾಯಿಂಟ್ ಟು ಪಾಯಿಂಟ್ ಒಂದು ಹೋಟೆಲ್ ಕರ್ಕೊಂಡು ಹೋಗಿ ಅವರನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಯಾರು? ಜೋಶ್ರಿತಾ ಅವರು. ಖಂಡಿತ ಇಲ್ಲ. ಲೆಡ್ಜರ್ ಸಮೇತ ನೀವು ಹೋಟೆಲ್ಗೆ ಹೋಗಿಲ್ವಾ ಹಾಗಾದ್ರೆ? ಹೋಟೆಲ್ಗೆ ಹೋಗಿಲ್ಲ ಸರ್ ನಾವು. ಮತ್ತೆ ನೀವು ಮಾಡಿರುವಂತ ಅಂದ್ರೆ ನೀವು ಹೋಟೆಲ್ಗೆ ಹೋಗಿ ನೀವು ಒಂದು ರೂಮ್ ಬುಕ್ ಮಾಡಿರೋದೆಲ್ಲ ಲಿಸ್ಟ್ ಇದೆ, ಡಾಕ್ಯುಮೆಂಟ್ ಇದೆ, ನಿಮ್ ಸೈನ್ ಇದೆ, ನಿಮ್ ಹೆಸರಿದೆ, ಅದು ಕೂಡ ಫೇಕ್ ಅಂತಾರೆ ಸರ್. ಅವರು ಎಳ್ನೀರ್ ಅಂಗಡಿ, ಜ್ಯೂಸ್ ಅಂಗಡಿ, ಒಂದ್ ನಿಮಿಷ ಸರ್, ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ತನಿಖೆ ಮಾಡಿ. ಯಾವ ಎಳ್ನೀರ್ ಅಂಗಡಿ, ಯಾವ ಜ್ಯೂಸ್ ಅಂಗಡಿ, ಇದು ತನಿಖೆ ಆಗ್ಲೇಬೇಕು. ನನಗೂ ಮರ್ಯಾದೆ ಪ್ರಶ್ನೆ, ಖಂಡಿತವಾಗ್ಲೂ ತನಿಖೆ ಆಗ್ಲೇಬೇಕು ಸರ್. ಬರೀ ಇದನ್ನೇ ಹೇಳೋದು, ತನಿಖೆ ಮಾಡಿ, ಕಾನೂನು ಪ್ರಕಾರನೇ ತನಿಖೆ ಮಾಡಿ. ಬಗ್ಗೆ ಮಾತಾಡಕ್ ಹೇಳಿ ಸರ್. ಅಲ್ಲ ನೀವು ಹೋಟೆಲ್ಗೆ ಹೋಗಿದ್ರಾ ಇಲ್ವಾ? ಇಲ್ಲ ಸರ್, ಹೋಗಿಲ್ಲ. ಕರ್ಕೊಂಡು ಹೋಗಿಲ್ಲ ಅವ್ರನ್ನ? ಕರ್ಕೊಂಡು ಹೋಗಿಲ್ಲ. ಮತ್ ನೀವೇ ಮಾಡಿರುವಂತ ಸೈನ್ ಕೂಡ ಇದೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರೋದು ಸತ್ಯ, ಬಟ್ ಯಾವುದೇ ತರ ದುರುಪಯೋಗ ಆಗ್ಲಿ ರೂಮ್ ಆಗ್ಲಿ ಕರ್ಕೊಂಡು ಹೋಗಿಲ್ಲ. ಇದು ಕಂಪಲ್ಸರಿ ತನಿಖೆ ಆಗ್ಲೇಬೇಕು ಸರ್. ತನಿಖೆ ಗಂಟ ನಾನು ಬಿಡಲ್ಲ. ಕಂಪಲ್ಸರಿ ತನಿಖೆ. ಇವರು ಎಂತವ್ರು ಅಂದ್ರೆ 13ನೇ ತಾರೀಕು ಭಾನುವಾರ, ಯಾವಾಗ 2023 ಆಗಸ್ಟ್ 13 ಭಾನುವಾರ, ಅವತ್ ಕರ್ಕೊಂಡು ಹೋಗಿರೋದು ಮಧ್ಯಾಹ್ನ ಎಷ್ಟು 1:30-3 ಗಂಟೆ. ಅದು ಕೂಡ ಅವ್ರು ಹೋಗಿದಾರಲ್ಲ ಆ ಟೈಮ್ ಅಲ್ಲಿ ಫೋಟೋ ಹೊಡೆದಿದಾರಲ್ಲ, ಆ ಫೋಟೋ ಟೈಮ್ ಕೂಡ ಅದ್ರಲ್ಲಿ ಇದೆ. ಆಮೇಲೆ ಏನಂದ್ರೆ ಇವ್ರಿಗೆ ಪ್ರಜ್ಞೆ ತಪ್ಪಿದಾಗ ಕಂಡಿರೋದು ಎರಡು ತೆಂಗಿನ ಮರ,
ಒಂದು ಮೆಟ್ಲು ತರ ಇದೆ, ಇಷ್ಟು ಬಿಟ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಪಾರ್ಕಿಂಗು ಅಲ್ಲಿ ಗಣೇಶ ಇದೆ ಪಕ್ಕದಲ್ಲೇ ಇಷ್ಟು counter ಬಿಟ್ರೆ ಇದೆ, ಅವ್ರಿಗೆ ಇಷ್ಟೇ ಏನೂ ನಂಗ್ ಗೊತ್ತಿಲ್ಲ. ನಾನು ಈ ಇದನ್ನ ಇಲ್ಲ ರೀ. ತಗೊಂಡು ಬರಕ್ಕೆ ಇವ್ರು ಇಡೀ ಹೇಳೋದು ಗೊರವನಹಳ್ಳಿನ ಜನರು ನಂಬಿರ್ತಾರೆ ಅನ್ಕೊಂಡ್ಬಿಟ್ಟವ್ರೆ. ಬೆಳಗ್ಗೆಯಿಂದ ಸಂಜೆವರೆಗೂ ತೆಂಗಿನ ಮರ ಹುಡುಕಿ step ಅಂತ ಫೈನಲ್ ಸರ್, ದಯವಿಟ್ಟು ಇದು ತನಿಖೆ ಇರ್ಬೋದು ಮಾಡಿ ಅಂತ ಸರ್. ಹೇಳಿದ್ರು. ಇದೇನಿದು ತನಿಖೆ ಸರ್, ಮಾಡಿ, ಇದು ಮಾಡಿ, ಬಂದ್ಬಿಟ್ಟು ತನಿಖೆ ಮಾಡಿ. ಅವನು ರೂಮಿಗೆ ಕರ್ಕೊಂಡು ಹೋಗಿರೋ ದುಡ್ಡು ಕಟ್ಟಿರೋದು, ಅಲ್ಲಿ ಅವನ ಸೈನ್ ಕೂಡ ಇದೆ. ಅವ್ನ ಸೈನು ಇದೆ, ಅವ್ನ ಆಧಾರ್ ಕಾರ್ಡ್ ಆಮೇಲೆ ಅವನ ಆಧಾರ್ ಕಾರ್ಡ್ ಟೋಟಲ್ ಕೊಟ್ಟಿರೋದು 1120 ರೂಪಾಯಿ ಬಿಲ್ ಕಟ್ಟಿದ್ದೀರಾ ಹೋಟೆಲ್ಗೆ. ಸರ್ ಅವನು ನಾನು ಸ್ಟೇಷನ್ ಅಲ್ಲಿ ಆ ಹೇಳಿರೋದು ಥರ ಇಲ್ಲ, ಅವ್ರು ಇಲ್ಲ, ಇಲ್ಲ, ವಾಶ್ರೂಮ್ ಒಂದ್ ಗೆ ವಿಷಯ ಅರ್ಜೆಂಟ್ ಕೇಳ್ರಿ. ಆಯ್ತು ಅಂದ್ರು, ಕಮಲಪ್ರಿಯ ರೂಮ್ ರೂಮ್ ಮಾಡಿದೆ. ಡಿಲಕ್ಸ್ ಲಾಡ್ಜ್. ಸರ್ ತನಿಖೆ ಮಾಡಿ ಸರ್, ಅವರು ಫುಟೇಜ್ ಇರುತ್ತೆ, ನಾವು ಶಿವಾಜಿನಗರ ಬಂದಿದ್ದೀವಿ ಸ್ಟೇಷನ್ ಅಲ್ವಾ? ಅಲ್ಲಿ ಒಂಥರ. ಮತ್ತೆ ಎಲ್ಲಿರ ಅಂಗಡಿ ಯಾವ್ದು, ಅವ್ರಿಗೆ ಜ್ಯೂಸ್ ಅಂಗಡಿ ವಾಶ್ರೂಮ್ ಯಾವ್ದು? ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಹೋಟೆಲ್ ಮಾಡಿದೆ ಅಂತ ಇವಾಗ ನೋಡಿದ್ರೆ ನಾನು ಹೋಟೆಲ್ಗೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುರೇಶ್ ಒಂದು ನಾಯ್ಡು ಮಾತು ಅವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಒಪ್ಕೊಂಡಿದ್ದೀರಂತಲ್ಲ. ರೂಮ್ ಮಾಡಿದ್ದಿಲ್ಲ. ರೂಮ್ ಮಾಡಿ ವಾಶ್ರೂಮ್ ಕರ್ಕೊಂಡು ಪೊಲೀಸ್ ಹೋಗಿದ್ದೀವಿ. ಸ್ಟೇಷನ್ ಅಲ್ಲಿ ನೀವು ಒಪ್ಕೊಂಡಿದ್ದೀರಂತಲ್ಲ ಮತ್ತೆ. ಹೌದು, ನಾನು ಕರ್ಕೊಂಡು ಹೋಗಿದ್ದೆ ಹೋಟೆಲ್ಗೆ ಅಂತ. ಸರ್ ಅವರು ವಾಶ್ರೂಮ್ ಹೋಗಿ ನಾನ್ ರೂಮ್ ಯಾವ್ದು ರೂಮ್ ಮಾಡಿಲ್ಲ. ಅದಕ್ಕೆ ಇವ್ರ ಇವಾಗ ಹೆಸರು ತನಿಖೆ ಮಾಡಿ ಹಾ. ಎಲ್ಲಿರ ಅಂಗಡಿ, ಯಾವ ಜ್ಯೂಸ್ ಅಂಗಡಿ, ಯಾವ ಸ್ಟೆಪ್ಸ್, ಯಾವ ಗಣೇಶ, ತನಿಖೆ ಮಾಡಿ. ಇದು ಲಕ್ಷಾಂತರ ಜನ ನೋಡ್ತಾ ಇದೆ, ಎಲ್ರಿಗೂ ಗೊತ್ತಾಗ್ಬೇಕು. ತನಿಖೆ ಮಾಡಿ, ದಯವಿಟ್ಟು ತನಿಖೆ ಮಾಡಿ. ನಾನ್ ರೆಡಿ ಇದ್ದೀನಿ. ನೀವು ಯಾವತ್ತೂ ಅಲ್ಲ, ಬನ್ನಿ, ನಾನು ಡಾಕ್ಯುಮೆಂಟ್ಸ್ ಬರಕ್ಕೆ ಹೇಳ್ತಾ ಇದೆಯಲ್ರಿ, ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ 13ನೇ ಯಾವ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ರೆ? ಯಾವ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಸರ್? ಇದು ಫೇಕ್ ಅಂತ. ಆಗಸ್ಟ್ ತಿಂಗಳಲ್ಲಿ 13ನೇ ತಾರೀಕು 2023ರಲ್ಲಿ ನೀವು ಕಮಲಪ್ರಿಯ ಇನ್ ಡಿಲಕ್ಸ್ ಲಾಡ್ಜ್ ಗೆ ಕರ್ಕೊಂಡು ಹೋಗಿದ್ದೀರಿ ಅನ್ನೋದು ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಆಗಿರೋದು. ಸರ್ ಏನ್ ಡಾಕ್ಯುಮೆಂಟ್ಸ್ ಏನೈತೆ ಸರ್? ಏನ್ ಡಾಕ್ಯುಮೆಂಟ್ಸ್ ಐತೆ ಹೇಳಿ? ಲೆಡ್ಜರ್ ಸೈನ್ ಆಗಿರೋ ಡಾಕ್ಯುಮೆಂಟ್ ಇದೆ. ಇದು ಕೂಡ GST ಲೆಡ್ಜರ್ ಅಲ್ಲಿ ಹೆಸರು ಮಾತ್ರ ಅಲ್ಲ, ಸುರೇಶ್ ಜಯರಾಮ್ ಅನ್ನೋ ಹೆಸರಲ್ಲಿ ನೋಡಿ ಸರ್, ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ 3ನೇದೇನೋ ಇದೆ ನೋಡಿ ಸರ್, ಕರೆಕ್ಟ್. ಅದರಲ್ಲೂ ಕೂಡ ನಾನು ತಗೊಂಡ್ ಬಂದಿದ್ದೀನಿ, ಸೈನ್ ಹಾಕಿರೋದು ನೋಡಿ ಸರ್. ಇದು ಅವ್ರದಲ್ಲ ಅಂತ ಹೇಳ್ಬೇಕಾರೆ. ಆಧಾರ್ ಕಾರ್ಡ್ ಅಲ್ಲಿ ನಂದು ಸುರೇಶ್ ಜೆ ಅಂತ ಇರೋದು, ಸುರೇಶ್ ಜಯರಾಮ್ ಅಂತಿಲ್ಲ ಸರ್. ಅದು ಫಸ್ಟ್ ಕ್ಲಾರಿಟಿ ಕೊಡ್ಲಿ ಅವರು. ಅದು ಸುರೇಶ್ ಆಧಾರ್ ಜೆ ಅಂತ ಕಾರ್ಡ್ ಇದ್ರೆ ಗೊತ್ತಾಗುತ್ತೆ ಫ್ರಾಡ್ ಅಂತ. ಸನ್ ಆಫ್ ಜೈರಾಮ್ ಅಂತ ಗೊತ್ತಾಗುತ್ತೆ. ಇರೋದು. ಜಯರಾಮ್ ಅಂತ ಇದೆ. ಹಾ. ಇಲ್ಲಿ ನೋಡಿ ಇವಾಗ ಸರ್, ಏನಾದ್ರು ಅವ್ರ ಆಧಾರ್ ಸುರೇಶ್ ಕಾರ್ಡ್ ಅಲ್ಲಿ ಜಯರಾಮ್. ಏನಿದೆ ನೋಡಿ ಸರ್. ಸೊ ಒಟ್ಟಾರೆ ನೀವು ಕರ್ಕೊಂಡು ಹೋಗಿದ್ದೀರಾ, ಕರ್ಕೊಂಡು ಹೋಗಿಲ್ಲ, ಅವ್ರು ನೀವ್ ಹೇಳ್ತಾ ಇದ್ರಿ ಹೋಗಿಲ್ಲ ಕರ್ಕೊಂಡು ಸರ್. ಹೋಗಿಲ್ಲ ಅಂತ, ಸರ್, ಅವ್ರು ಹಂಗೇನಾದ್ರು ಹೇಳ್ತಾ ಇದ್ರೆ ಕರ್ಕೊಂಡು ಹೋಗಿದ್ರೆ ಹೋಗಿದ್ರು ಒಂದ್ ನಿಮಿಷ. ಅಂತ. ಬಟ್ ಇದು ಮೋಸ ಮಾಡಿ ಮದುವೆ ಆದ್ರ ನೀವು ಅವ್ರನ್ನ? ಸಾಧ್ಯನೇ ಇಲ್ಲ. ಇವೆಲ್ಲ ಸುಳ್ಳು ಆರೋಪಗಳು. ದುಡ್ಡುಗಾಗಿ, ಸೆಟಲ್ಮೆಂಟ್ ಗಾಗಿ ಇವರೆಲ್ಲ ಮಾಡ್ತಾ ಇರೋದು ಇವೆಲ್ಲ ದುಡ್ಡುಗಾಗಿ. ನೀನ್ ಕಣೋ ಎಲ್ಲಾರ ಹತ್ರ ದುಡ್ಡು ತಗೊಂಡು ಮನೆ ಹಾಳು ಮಾಡ್ತಾ ಇರೋದು. ಸಂಘಟನೆ ಹೆಸರು ಹೇಳ್ಕೊಂಡು ಅಖಿಲ ಭಾರತ ಜನಸೇವಾ ಸಮಿತಿ ಅಂತ ಹೇಳ್ಕೊಂಡು ಎಲ್ಲಾರ ಹತ್ರ ಬ್ರೋಚರ್ಸ್ ಮಾಡಿಸ್ಕೊಂಡು ದುಡ್ಡು ಮಾಡ್ತಾ ಇರೋ ಅಂತ 420 ಇವನು ನಮ್ಮನ್ನ ಸರ್. ಇಲ್ಲಿ ನೋಡಿ ಸರ್, ಆಧಾರ್ ಕಾರ್ಡ್ ಅಲ್ಲಿ ಜಯರಾಮ್ ಅಂತಾನೆ ಇಲ್ಲ ಅಂತ ಹೇಳ್ತಾರಲ್ಲ ಈ ವ್ಯಕ್ತಿ. ಇದು ನೋಡಿ ಸರ್, ಈಶಾ ಆಡ್ಸ್ ಅಲ್ಲಿ ಮೋಸ ಮಾಡ್ಕೊಂಡ್ ಬಂದಿರೋರು ಸರ್. ಅವರು ಮೈದಾನ ಸಾಕು, ಮೈದಾನ ಹೇಳ್ತಾರೆ. ಅಲ್ಲಿಂದ ಬಂಗಾರ ಎಲ್ಲ ಕಳ್ತನ ಮಾಡ್ಕೊಂಡ್ ಬಂದಿರೋ ಫ್ಯಾಮಿಲಿ. ಹೂನಪ್ಪ. ಬೇಕಂದ್ರೆ ಅವ್ರ ಮೈದನ್ ನಂಬರ್ ಕೊಡ್ತೀನಿ, ಕೇಳಿ. ಕೇಬಲ್ ಮಹೇಶ್ ಅಂತ ಅವ್ರು ನೋಡ್ತಾ ಇರ್ಬೋದು. ಇದು ಮೇಸ್ತೆ ಲೈವ್ ಕೇಳಿ ನೋಡ್ರಿ, ತನಿಖೆ ಮಾಡ್ರಿ, ಗೊತ್ತಾಗತ್ತೆ. ಕನ್ನಡ ಪರ ಸಂಘಟನೆ ಮಾಡ್ಬೇಕು. ನಾನ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನ್ ಸ್ಪಾನ್ಸರ್ ಮಾಡ್ಬೇಕು. ನಾನು ಯಾರ ಇವತ್ತು ಗಂಟೆ ಸ್ಪಾನ್ಸರ್ ಮಾಡಿಲ್ಲ. ಎರಡು ಕಾರ್ಯಕ್ರಮ ಬಿಟ್ಬಿಟ್ರೆ ಒಂದು ಮಾಡಿರೋ ತೋರ್ಸಕ್ಕೆ ಸರ್ ವಿಡಿಯೋ. ಸರ್, ರಾಷ್ಟ್ರ ಕವಿ ಕುವೆಂಪು ಅವ್ರ ಹೆಸರಲ್ಲಿ 27, 28, 29ನೇ ತಾರೀಕು ಕಾರ್ಯಕ್ರಮ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತು. ಇವತ್ತು ಎಟ್ಮಂದ್ ಮಗುನ ನನ್ನ ಹತ್ರ ಬಿಟ್ಟವ್ರೆ. ಉದ್ದೇಶ ಏನ್ ಗೊತ್ತಾ? ಕಾರ್ಯಕ್ರಮ ಮಾಡಬಾರ್ದು, ಮಗುನ ನಾವು ಕರ್ಕೊಂಡು ಆ ಕಾರ್ಯಕ್ರಮ ಹಾಳು ಮಾಡೋದ್ರಿಂದ ಅವ್ರಿಗೇನ್ ಲಾಭ? ಸುರೇಶ್ ನಾಯ್ಡು ಅವರೇ, ಸರ್ ಒಂದ್ ನಿಮಿಷ, ಅವ್ರ ಹೇಳೋ ಪಾಯಿಂಟ್ ಗೆ ಅದು ಅವ್ರನ್ನೇ ಕೇಳ್ಬೇಕು ಸರ್ ನೀವು. ಇವ್ರ ಅದ್ರಿಂದ ಕಾರ್ಯಕ್ರಮ ಏನ್ ಲಾಭ ಮಾಡಬಾರ್ದು ಅವ್ರನ್ನೇ ಅಂತಾನೆ ಕೇಳ್ಬೇಕು ನೀವು. ಕೊಟ್ವಿ ಅಂತ ಇಟ್ಕೊಳ್ಳಿ. 2018 ಇಂದ ಯಾವ ಕಾರ್ಯಕ್ರಮ, ಯಾವಾಗ ಯಾರು ಇವನ್ಗೆ ಹಿಡಿದ್ರು? ಯಾವ ಕಾರ್ಯಕ್ರಮ ಮಾಡಿಲ್ಲ ಅದನ್ನ ಕೇಳಿ ಇವಾಗ. ಅಂದ್ರೆ ನೀವು ಯಾವ ಕಾರ್ಯಕ್ರಮಗಳನ್ನು ಮಾಡೇ ಇಲ್ವಂತಲ್ಲ ಮತ್ತೆ? ಯಾವ ಒಂದು ವಿಡಿಯೋ ತೋರ್ಸಕ್ಕೆ ಹೇಳಿ ಸರ್, ಒಂದು ಫೋಟೋ ತೋರ್ಸಕ್ಕೆ ಹೇಳಿ. 2018 ನಲ್ಲಿ ಒಂದ್ ನಿಮಿಷ ಇರಿ. ಪ್ರತಿ ತಿಂಗಳು ನನಗೆ ಅದು ಸ್ಕ್ರೀನ್ ಶಾಟ್ ಇದೆ. ಇವ್ನು ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀನಿ ಅಂತ ಹಾಕಿರೋದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ ನಾನು. ಯಾವ ಕಾರ್ಯಕ್ರಮ ಮಾಡಿದ್ದೇನೆ, ಸರ್ ಇವತ್ತು ಮೀಟಿಂಗ್ ಮಾಡಿದ್ದೇನೆ ಹೇಳಕ್ಕೆ. ಪ್ರತಿಮೆ ಒಂದು ಮಾಡ್ಬೇಕು ಕಾರ್ಯಕ್ರಮ ಅಂತಿದ್ದೆ.